ಮಮತಾ ಬ್ಯಾನರ್ಜಿ ಮತ್ತೆ ಕಾಂಗ್ರೆಸ್ ಅನ್ನು ಸೇರ್ತಾರಾ? ಕಾಂಗ್ರೆಸ್ ಅನ್ನು ಸೇರಿ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಆಯ್ಕೆಯಾಗ್ತಾರಾ? ಟಿಎಂಸಿಯನ್ನ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಜೊತೆ ಮರ್ಜ್ ಮಾಡ್ತಾರಾ? ಈ ಒಂದು ಚರ್ಚೆ ಸದ್ಯ ದೇಶದ ರಾಜಕಾರಣದಲ್ಲಿ ಎದ್ದಿರುವಂಥ ಬಹಳ ಪ್ರಮುಖವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸತ್ಯವೋ ಸುಳ್ಳು? ನಿಜವಾಗ್ಲೂ ತೃಣಮೂಲ ಕಾಂಗ್ರೆಸ್ನೊಂದಿಗೆ ವಿಲೀನ ಆಗುತ್ತಾ ಅನ್ನುವ ನಿಮ್ಮೆಲ್ಲ ಅನುಮಾನಗಳನ್ನು ಈ ವಿಡಿಯೋದ ಮುಖಾಂತರ ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ಕಾರ, ಇದು ಕನ್ನಡ ನ್ಯೂಸ್. ನಾನು ಪ್ರಣೂತ್ ಆರ್ಗಾಣಿಕ. 2014 ಮತ್ತು 2018ರಲ್ಲಿ ಕಾಂಗ್ರೆಸ್ ದೇಶದಲ್ಲಿ ಅನುಭವಿಸಿದ್ದ ಪರಿಸ್ಥಿತಿಯನ್ನು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢವಾಗಿದ್ದ ಟಿಎಂಸಿ ಇದರ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅನುಭವಿಸಿದ್ದಾರೆ. ಖಂಡಿತವಾಗಿಯೂ ಈ ಬಾರಿಯೂ ಅಧಿಕಾರಕ್ಕೆ ಬಂದೇ ಬರ್ತೀವಿ ಎನ್ನುವ ಅತಿಯಾದ ಆತ್ಮವಿಶ್ವಾಸಕ್ಕೆ ತದ್ವಿರುದ್ಧವಾದಂಥ ಫಲಿತಾಂಶಗಳು ಪ್ರಕಟವಾದ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಒಂದು ರೀತಿ ಬಂದಿರುವ ಆ ಫಲಿತಾಂಶದಿಂದ ಅಸಮಾಧಾನಗೊಂಡಿದ್ದಾರೆ. ಅದರ ಜೊತೆಗೆ ಟಿಎಂಸಿ ತೃಣಮೂಲ ಕಾಂಗ್ರೆಸ್ನ ಚುನಾಯಿತ ಸದಸ್ಯರು ಕೂಡ ಮಮತಾ ಬ್ಯಾನರ್ಜಿಯವರಿಂದ ವಿಮುಖವಾಗಿರುವಂಥ ಘಟನೆಗಳು ಕೂಡ ಇತ್ತೀಚೆಗೆ ನಡೆದಿದೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ರು. ಸುಮಾರು 80 ಶಾಸಕರು ಟಿಎಂಸಿಯಿಂದ ಗೆದ್ದಿದ್ರು. ಆ ಪೈಕಿ ಕೇವಲ 20 ಜನ ಮಾತ್ರ ಆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಿದ್ದರು. ಉಳಿದ 60 ಜನ ರೆಬಲ್ ಟಿಎಂಸಿ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಒಟ್ಟಾರೆ ಟಿಎಂಸಿ ಮಮತಾ ಬ್ಯಾನರ್ಜಿಯವರಿಂದ ಕೈ ಜಾರ್ತಾ ಇದೆ. ಈ ಹಿಂದೆ ಮಹಾರಾಷ್ಟ್ರದಲ್ಲಾದಂತಹ ರೀತಿಯಲ್ಲೇ ವೆಸ್ಟ್ ಬೆಂಗಾಲ್ನಲ್ಲೂ ರಾಜಕೀಯ ಧ್ರುವೀಕರಣ ಸಂಭವಿಸುತ್ತೆ ಅನ್ನುವ ಪರಿಸ್ಥಿತಿಗಳು ವೆಸ್ಟ್ ಬೆಂಗಾಲ್ನಲ್ಲಿ ಈ ಕ್ಷಣಕ್ಕೆ ಎದ್ದು ನಿಂತಿದೆ. ಆದರೆ ಇವೆಲ್ಲದರ ನಡುವೆ ಇಂಡಿ ಒಕ್ಕೂಟ ಕರೆದಿದ್ದಂತಹ ತನ್ನ ಮಿತ್ರ ಪಕ್ಷಗಳ ಸಭೆಗೆ ಭಾಗಿಯಾಗಿದ್ದ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿಯವರ ಜೊತೆಗೆ ಪ್ರತ್ಯೇಕವಾಗಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದರು. ಅದರ ಜೊತೆಗೆ ಅಭಿಷೇಕ್ ಬ್ಯಾನರ್ಜಿ ರಾಹುಲ್ ಗಾಂಧಿಯವರ ಜೊತೆಗೆ ಪ್ರತ್ಯೇಕ ಚರ್ಚೆಯನ್ನು ಮಾಡಿದರು. ಈ ಚರ್ಚೆಯಾಗಿ ಹೊರಬಂದ ಬಳಿಕ ಕಾಂಗ್ರೆಸ್ಗೆ ಬರುವಂತೆ ಸೋನಿಯಾ ಗಾಂಧಿ ಮಮತಾ ಬ್ಯಾನರ್ಜಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಒಂದು ವೇಳೆ ಕಾಂಗ್ರೆಸ್ಗೆ ವಿಲೀನ ಆದ್ರಿ ಅಂತಾದರೆ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದ ಕಂಪ್ಲೀಟ್ ಕಾಂಗ್ರೆಸ್ನ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ಮಮತಾ ಬ್ಯಾನರ್ಜಿಯವರಿಗೆ ಕೊಡೋದು ಕೂಡ ಒನ್ ಆಫ್ ದ ಆಮಿಷ ಆಗಿತ್ತು ಅಂತ ಹೇಳಲಾಗಿದೆ. ಆದರೆ 1998ರಲ್ಲಿ ಇದೇ ಕಾಂಗ್ರೆಸ್ನಿಂದ ವಿಮುಖವಾಗಿ ಟಿಎಂಸಿ ತೃಣಮೂಲ ಕಾಂಗ್ರೆಸ್ ಅನ್ನುವ ಪಕ್ಷವನ್ನು ಸ್ಥಾಪಿಸಿ ಅದಾದ ನಂತರ ಸತತವಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಏರುತ್ತಾ ಬಂದಿದ್ದಂತಹ ಮಮತಾ ಬ್ಯಾನರ್ಜಿ ಮತ್ತೆ ವಾಪಸ್ ಕಾಂಗ್ರೆಸ್ಸನ್ನು ಸೇರೋದು ಸಾಧ್ಯನಾ? ಇದೊಂದು ರೀತಿ ದೊಡ್ಡ ನದಿಯಿಂದ ಕಾವಲೊಡೆದಂಥ ಒಂದು ಸಣ್ಣ ತೊರೆ ಮತ್ತೆ ವಾಪಸ್ ಅದೇ ನದಿಯನ್ನು ಸೇರುವ ರೀತಿ ಆಗುತ್ತೆ. ಪ್ರಕೃತಿ ದತ್ತವಾಗಿ ಇದಂತೂ ಅಸಾಧ್ಯದ ಸಂಗತಿ ಅಂತ ಹೇಳ್ಬೋದು. ಆದರೆ ಪೊಲಿಟಿಕಲಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ಅದು ಹೇಗೆ ಬೇಕಾದರೂ ಆಗಬಹುದು. ಆದರೆ ಸದ್ಯದ ಪರಿಸ್ಥಿತಿಗಳನ್ನು ಅವಲೋಕನ ಮಾಡ್ತಾ ಹೋದಾಗ ಕಾಂಗ್ರೆಸ್ ಜೊತೆಗೆ ಟಿಎಂಸಿ ವಿಲೀನ ಆಗೋದರ ಪ್ಲಸ್ ಆ್ಯಂಡ್ ಮೈನಸ್ಗಳನ್ನು ನಾವು ಚರ್ಚೆ ಮಾಡ್ತಾ ಹೋದರೆ ಇದರಲ್ಲಿ ಪ್ಲಸ್ಗಿಂತ ಮೈನಸ್ಗಳೇ ಜಾಸ್ತಿ. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ 1998ರಿಂದ 2026ರವರೆಗೂ ಅಧಿಕಾರದಲ್ಲಿದ್ದಂತಹ ಈ ತೃಣಮೂಲ ಕಾಂಗ್ರೆಸ್ ಏಕಾಏಕಿ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗೋದ್ರೊಂದಿಗೆ ಈವರೆಗೆ ತಾನು ಕಂಡುಕೊಂಡಿದ್ದಂಥ ಒಂದು ಪರ್ಸನಲ್ ಐಡೆಂಟಿಟಿಯನ್ನು ಕಳೆದುಕೊಳ್ಳೋದು ಖಚಿತ. ಆ್ಯಂಡ್ ಸದ್ಯದ ಪರಿಸ್ಥಿತಿ ಇಡೀ ದೇಶದ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಒಂದಲ್ಲ ಒಂದು ಪಕ್ಷದ ಜೊತೆಗೆ ಕೈ ಹಿಡಿದೇ ಸಾಗಬೇಕಾದ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಜೊತೆಗೆ ವಿಲೀನವಾಗಿ ಮುಂದಿನ ಟರ್ಮಲ್ಲಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತ ಹೇಳೋದು ಖಂಡಿತ ಒಂದು ರೀತಿ ಗಗನ ಕುಸುಮ ಅಂತ ಕಾಣುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ವೆಸ್ಟ್ ಬೆಂಗಾಲ್ ಅನ್ನುವಂಥ ರಾಜ್ಯದಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಇವರಿಬ್ಬರೂ ಕೂಡ ಪೊಲಿಟಿಕಲ್ ದ್ವೇಷಿಗಳೇ. ಪೊಲಿಟಿಕಲಿ ಇವರಿಬ್ಬರೂ ಕೂಡ ಆ ರಾಜ್ಯದಲ್ಲಿ ತಮ್ಮ ಸ್ಥಾನಕ್ಕೋಸ್ಕರ ಹೊಡೆದಾಡಿಕೊಳ್ಳುವ 2 ರಾಷ್ಟ್ರೀಯ ಪಕ್ಷಗಳು. ಆದರೆ ಇದನ್ನು ಭಾರತದ ವ್ಯಾಪ್ತಿಗೆ ತಂದಾಗ ಇಂಡಿ ಅಲಯನ್ಸ್ನಲ್ಲಿ ಇವರಿಬ್ಬರು ಸ್ನೇಹಿತ ಪಕ್ಷಗಳು ಕೂಡ. ಅಂದರೆ ಇಂಡಿ ಅಲಯನ್ಸಲ್ಲಿ ನಾವಿಬ್ಬರು ಒಟ್ಟಿಗೆ ಕೈ ಹಿಡ್ಕೊಂಡು ಓಡಾಡ್ತೀವಿ, ರಾಜ್ಯಕ್ಕೆ ಬಂದ್ವಿ ಅಂತಂದರೆ ನಮಗೂ ನಿಮಗೂ ಆಗಲ್ಲ, ನಾವೇ ಬೇರೆ ನೀವೇ ಬೇರೆ ಅನ್ನುವ ನೀತಿಯನ್ನು ಈವರೆಗೂ ಅನುಸರಿಸಿದ್ದಂಥ ಮಮತಾ ಬ್ಯಾನರ್ಜಿ ಈಗ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗೇ ಬಿಡ್ತಾರೆ ಅಂತ ಹೇಳೋದು ಬಹುತೇಕ ಕಷ್ಟ ಅಂತ ಹೇಳಲಾಗಿದೆ. ಆದರೆ ಈಗಾಗಲೇ ತನ್ನ ಶಾಸಕರ ಬೆಂಬಲವನ್ನು, ಸಂಸದರ ಬೆಂಬಲವನ್ನು, ವಿಶೇಷವಾಗಿ ಪಶ್ಚಿಮ ಬಂಗಾಳದ ಸಂಪೂರ್ಣ ಜನ ಬೆಂಬಲವನ್ನು ಕಳೆದುಕೊಂಡಿರುವ ಮಮತಾ ಬ್ಯಾನರ್ಜಿಗೆ ವಾಪಸ್ ಜನ ಬೆಂಬಲವನ್ನು ಗಳಿಸಬೇಕು ಅಂತಂದರೆ, ರಾಜಕೀಯದಲ್ಲಿ ಒಂದು ಸ್ಥಾನದಲ್ಲಿ ಕೂರಬೇಕು ಅಂತಂದರೆ ಅದಕ್ಕಿರುವ ಏಕೈಕ ಮಾರ್ಗ ಒಂದೇ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡೋದು ಅಥವಾ
ಈಗ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗೋದು. ಕಾಂಗ್ರೆಸ್ ಜೊತೆಗೆ ವಿಲೀನ ಆಗೋದರ ಮುಖಾಂತರ ಒಂದು ಹೊಸ ರಾಜಕೀಯ ಕ್ರಾಂತಿಯನ್ನು ಅವರು ಆರಂಭ ಮಾಡಿದ್ರೂ ಕೂಡ ಮಾಡಬಹುದು ಅನ್ನುವ ಚರ್ಚೆಗಳಿದೆ. ಆದರೆ ಇದು ಖಂಡಿತವಾಗಿಯೂ ಆರೋಗ್ಯಕರ ಬೆಳವಣಿಗೆ ಅಂತೂ ಮಮತಾ ಬ್ಯಾನರ್ಜಿಯವರ ವಿಚಾರದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿಗೆ ಪರ್ಯಾಯವಾಗಿರುವಂಥ ಬೇರೆ ಬೇರೆ ಮಾರ್ಗಗಳು ಯಾವುದು ಅನ್ನುವ ಅವಲೋಕನಗಳಿದಾಗ ಮಮತಾ ಬ್ಯಾನರ್ಜಿ ಮತ್ತೆ ಯಾವ ಹೋರಾಟಕ್ಕೆ ಹೆಸರಾಗಿದ್ರೋ, ಯಾವ ಹೋರಾಟದ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರೋ, ಯಾವ ಮಮತಾ ಬ್ಯಾನರ್ಜಿ 1998ರಲ್ಲಿ ಪಶ್ಚಿಮ ಬಂಗಾಳದ ಜನರಿಗೆ ಕಾಣ ಸಿಕ್ಕಿದ್ರು, ಅದೇ ಮಮತಾ ಬ್ಯಾನರ್ಜಿ ಮತ್ತೆ ಕಾಣ ಸಿಕ್ಕರೆ ಮತ್ತು ಈಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವ ಸುವೇಂದು ಅಧಿಕಾರಿಯವರ ಸರ್ಕಾರ ಅರ್ಥಾತ್ ಬಿಜೆಪಿ ಸರ್ಕಾರ ಮುಂದಿನ 5 ವರ್ಷಗಳಲ್ಲಿ ಅತಿ ನಿಕೃಷ್ಟವಾದಂಥ ಆಡಳಿತವನ್ನು ನಡೆಸಿದರೆ ಮತ್ತೆ 5 ವರ್ಷಗಳ ಬಳಿಕ ಅಥವಾ ಸರ್ಕಾರ ಬಿದ್ದ ಬಳಿಕ ಮುಂದಿನ ಚುನಾವಣೆಯಲ್ಲಿ ಮತ್ತೆ ತೃಣಮೂಲ ಕಾಂಗ್ರೆಸ್ ಅಥವಾ ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರದ ಪಟ್ಟವನ್ನು ಏರುವ ಸಾಧ್ಯತೆಗಳಿವೆ. ಅದರ ಜೊತೆಗೆ ನೆಲಮೂಲದ ಪ್ರತಿಯೊಬ್ಬ ಪ್ರಜೆಯ ಪರವಾದಂಥ ಹೋರಾಟ, ಅಲ್ಲಿನ ನೆಲಮೂಲದ ಪ್ರತಿಯೊಬ್ಬ ಪ್ರಜೆಯ ಜೊತೆಗೆ ಹೋರಾಟಕ್ಕಿಳಿದು ಗ್ರೌಂಡ್ ಲೆವೆಲ್ ವರ್ಕನ್ನು ಮಾಡಿ ಮತ್ತೆ ಜನಬೆಂಬಲವನ್ನು ಗಳಿಸುವ ಮುಖಾಂತರ ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ. ಆದರೆ ಮಮತಾ ಬ್ಯಾನರ್ಜಿ ಅವರು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೋತಾರೆ, ಬಹಳ ಸುಲಭವಾದ ದಾರಿಯ ಮುಖಾಂತರ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದಾ ಅಥವಾ ಕಷ್ಟಪಟ್ಟು ತಾನು ಹಿಂದೆ ಅಲಂಕರಿಸಿದ್ದ ಸ್ಥಾನವನ್ನು ಮರಳಿ ಪಡೆಯೋದಾ, ಇವೆಲ್ಲವೂ ಕೂಡ ಮಮತಾ ಬ್ಯಾನರ್ಜಿಯವರಿಗೆ ಬಿಟ್ಟದ್ದು. ಆದರೆ ಮಮತಾ ಬ್ಯಾನರ್ಜಿಯವರು ಮತ್ತು TMC ಅಫಿಷಿಯಲ್ ಸೋರ್ಸಸ್ಗಳು ಈವರೆಗೂ ಕಾಂಗ್ರೆಸ್ ಜೊತೆಗೆ ಮರ್ಜಿಂಗ್ ಅಥವಾ ವಿಲೀನದ ಬಗ್ಗೆ ಯಾವುದೇ ಖಚಿತ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಈವರೆಗೂ ಈ ಕ್ಷಣದವರೆಗೂ ನಾವು ಯಾವುದೇ ಕಾರಣಕ್ಕೂ ಮರ್ಜ್ ಆಗೋದಿಲ್ಲ ಅನ್ನುವ ಮಾತನ್ನೇ TMC ಮತ್ತು ಮಮತಾ ಬ್ಯಾನರ್ಜಿ ಪುನರುಚ್ಚಾರ ಮಾಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ನಿಂದ ಬಂದಿರುವ ಆಹ್ವಾನ ಸುಳ್ಳಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸದ್ಯದಲ್ಲೇ ತಿಳಿಸ್ತೀನಿ ಅಂತ ಹೇಳಿರುವ ಮಮತಾ ಬ್ಯಾನರ್ಜಿಯವರ ಮಾತೂ ಸುಳ್ಳಲ್ಲ. ಅಭಿಷೇಕ್ ಬ್ಯಾನರ್ಜಿಯವರಿಗೆ ಒಂದು ದೊಡ್ಡ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿರುವ ರಾಹುಲ್ ಗಾಂಧಿಯವರ ಮಾತು ಕೂಡ ಸುಳ್ಳಲ್ಲ. ಹಾಗಾಗಿ ವೆಸ್ಟ್ ಬೆಂಗಾಲ್ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ಬೆಳವಣಿಗೆ ಆಗುವ ಸಾಧ್ಯತೆಗಳಂತೂ ಖಂಡಿತ ಇದೆ. ಆ ಬೆಳವಣಿಗೆಗಳು ಹೇಗಾಗುತ್ತೆ, ಯಾರ ಪರವಾಗುತ್ತೆ, ಅದು ಯಾರಿಗೆ ಒಳಿತು ಯಾರಿಗೆ ಕೆಡುಕು ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿಲ್ಲ. ಆದರೆ ಅವರು ಕೈಗೊಳ್ಳುವ ನಿರ್ಧಾರ ಮುಂದಿನ ಅವರ ರಾಜಕೀಯ ಭವಿಷ್ಯಕ್ಕೆ ಬಹಳ ದೊಡ್ಡ ಅಡಿಪಾಯವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಇವತ್ತಿನ ಕನ್ನಡ ನ್ಯೂಸ್. ನಮಸ್ಕಾರ. ಥ್ಯಾಂಕ್ ಯು.